ವೆಲ್ಕಮ್ ಟು ಇನ್ಶಿಫಾಸ್ ಬ್ಲಾಗ್. ಇವತ್ತು ನಾನು ನಿಮಗೆ ಒಂದು ಗಲೀಜಿರೋ ನೀರನ್ನು ನಾನು ತುಂಬಾ ಫಿಲ್ಟರ್ ಮಾಡಿ ತೋರಿಸ್ತೀನಿ. ಮತ್ತು ಅದಕ್ಕೆ ಬೇಕಾಗಿರೋ ಐಟಮ್ಸ್ ನನಗೆ ಈ ಥರ ಟಬ್ ಏನಾದರೂ ಯೂಸ್ ಮಾಡ್ಬೋದು. ನಾನು ಈ ಥರ ಕಂಫರ್ಟೇಬಲ್ ಆಗುತ್ತೆ ಅಂತ ಈ ಗ್ಲಾಸ್ ತೊಗೊಂಡಿದ್ದೀನಿ. ಮತ್ತು ಈ ಕಲ್ಲುಗಳು ಇಷ್ಟು ದೊಡ್ಡದು ಇರಬೇಕು. ಮತ್ತು ಒಂದು ಈ ಥರ ಇದೇ ಮೇನ್ ಬೇಕಾಗಿರೋದು. ಒಂದು ಪ್ಲ್ಯಾಸ್ಟಿಕ್ ಗ್ಲಾಸಲ್ಲಿ ಒಂದು 8ರಿಂದ ಒಂದು 7 ತನಕನೂ ಡಾಟ್ ಮಾಡಿದ್ವಿ. ಮತ್ತು ಈ ಥರ ಚಿಕ್ಕ ಚಿಕ್ಕ ಪುಟಾಣಿ ಕಲ್ಲುಗಳನ್ನು ಇಟ್ಕೊಳ್ಳಿ. ಮತ್ತು ಕಾಟನ್ ಟಿಶ್ಯೂ, ಇಷ್ಟೇ ಬೇಕಾಗಿರೋ ಐಟಮ್ಸ್. ಲೆಟ್ಸ್ ಕಮ್ ನಾವು ಮಾಡೋಣ. ನಾನು ಫಸ್ಟು ಒಂದು ಇದು ತಗೊಳ್ತೀನಿ, ಗ್ಲಾಸು ನಾನು ಅಂದಿದ್ದು. ಮತ್ತು ಅದಕ್ಕೆ ನಾನು ಟಿಶ್ಯೂನ ಫೋಲ್ಡ್ ಮಾಡಿ ಅದರಲ್ಲಿ ಇಡ್ತೀನಿ. ಓಕೆನಾ, ಪ್ರೆಸ್ ಮಾಡ್ತೀನಿ. ಮತ್ತು ಈ ಥರ ನಾವು ಏನೇ ಯೂಸ್ ಮಾಡೋ ಐಟಮ್ಸ್ ಕೂಡ ಕ್ಲೀನ್ ಆ್ಯಂಡ್ ಇಷ್ಟೂ ಗಲೀಜಿರಬಾರ್ದು, ಆವಾಗಲೇ ನಮಗೆ ಫಿಲ್ಟರ್ ಆಗೋದು. ಮತ್ತು ತುಂಬಾ ಚಿಕ್ಕಾಗಿರೋ ಕಲ್ಲನ್ನ ಹಾಕೋಣ. ಇದೇ ಕಲ್ಲು ಬೇಕಂತಲ್ಲ, ಯಾವ ಕಲ್ಲು ಬೇಕಂದ್ರೂ ಯೂಸ್ ಮಾಡ್ಬೋದು. ಈ ಥರ ರೆಡಿ ಆಗಿದೆ. ನಾನೆಲ್ಲ ಹಾಕಿ ಇದು ಮಾಡಿದ್ದೀನಿ. ಇವಾಗ ಬನ್ನಿ, ಇವಾಗ ನಾನು ಅಂದಲ್ಲ ಟಬ್ ಏನು ಬೇಕಂದ್ರೆ ಯೂಸ್ ಮಾಡ್ಬೋದು. ನಾನು ಅದಕ್ಕೆ ಈ ಥರ ಇದಾಗಿ ಕಂಫರ್ಟೇಬಲ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇವಾಗ ನಾವು ಇಷ್ಟು ಗಲೀಜಿರೋ ನೀರನ್ನ ಫಿಲ್ಟ್ರ್ ಮಾಡ್ತೀನಿ. ಇವಾಗ ನೋಡಿ, ಈ ಥರ ಇದಕ್ಕೆ ಕಂಫರ್ಟೇಬಲ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು ಅಂದಂಗೆ ಸ್ಟೆಪ್ ಬೈ ಹೋದರೆ ನಿಮಗೆ ಇದರಲ್ಲಿ ನಾನು ಅಂದಂಗೆ ಎಲ್ಲ ಬೇಕು ಐಟಮ್ಸ್. ಇವಾಗ ಫಿಲ್ಟ್ರ್ ಮಾಡೋಣ. ನೋಡಿ, ನಮಗೆ ಕ್ಲಿಯರ್ಲಿ ಫಿಲ್ಟ್ರ್ ಆಗ್ತಾಯಿದೆ. ನೋಡಿ, ನೀವು ಏನೇ ವಸ್ತು ನಾನು ಇದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸು ಕ್ಲೀನ್ ಇರಬೇಕು, ಇಷ್ಟೂ ಗಲೀಜು ಇರಬಾರ್ದು. ನೀವು ಯೂಸ್ ಮಾಡೋದು ಎಲ್ಲನೂ ಎಕ್ಸೆಪ್ಟ್ ನಾನು ಅಂದಿರೋ ಗಲೀಜು ನೀರು. ನೀವು ಟ್ರಿಪ್ಪಿಗೆ, ಟ್ರಕ್ಕಿಂಗಿಗೆ ಏನಾದರೂ ಹೋದಾಗ ನೀರಷ್ಟು ಸಿಗಲ್ಲ ಇವಾಗ. ಹಾಗಾಗಿ ಬಿಸಿಲು ಜಾಸ್ತಿ ಅಲ್ವಾ. ನೋಡಿ, ಮತ್ತು ನಿಮಗೆ ಈ ಥರನೇ ಇನ್ನಷ್ಟು ಈ ಥರ ಒಂದು ಟ್ರಿಕ್ ತೋರಿಸ್ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಈ ಥರನೇ ಒಂದು ಟ್ರಿಕ್ಸ್ ತೋರಿಸ್ತೀನಿ. ನೋಡಿ, ಫಿಲ್ಟ್ರ್ ಆಗುತ್ತೆ. ನಾವು ಡಾಟ್ ಇದು ತೂತ್ ಮಾಡಿ ಇಟ್ವಲ್ಲ, ಅಲ್ಲಿಂದ ಬರುತ್ತೆ ನೀರು. ನೀವು ಟಿಶ್ಯೂ ಜಾಗದಲ್ಲಿ ಕಾಟನ್ ಕ್ಲಾತ್ ಇಟ್ಕೋಬೋದು. ನಾನು ಟಿಶ್ಯೂ ಆದರೆ ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡಿಬಿಡುತ್ತೆ. ಕಾಟನ್ ಕ್ಲಾತು ಕ್ಲೀನ್ ಮಾಡುತ್ತೆ ಅಷ್ಟು. ಈ ಥರನೇ ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಇದಕ್ಕಿಂತ ತುಂಬ ಚೆನ್ನಾಗಿರೋದು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.